ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೋತೀನಿ. ಇವತ್ತು ನಾನು ಏನು ಮಾಡಾಕ್ತೀನಿ ಅಂತಂದ್ರೆ ಒಂದು ರೆಸಿಪಿ ಮಾಡಾಕ್ತೀನಿ. ಭಾಳ ಸಣ್ಣ ರೆಸಿಪಿ ಇದೆ ಅಷ್ಟೇ. ಒಂದು ಸಣ್ಣ ಅಡುಗೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾನು ಏನು ತೊಗೊಂಡೀನಿ ಅಂತಂದರೆ ಉಳ್ಳಾಗಡ್ಡಿನ ತೊಗೊಂಡೀನಿ. ಒಂದು ಅರ್ಧ ಉಳ್ಳಾಗಡ್ಡಿ ತೊಗೊಂಡು ಭಾಳ ಸಣ್ಣ ಸಣ್ಣ ರೀತಿಯಿಂದ ಹೆಚ್ಚಿಟ್ಕೊಂಡೆ. ಅದ್ರ ಜೊತೆಗೆ ಒಂದು ಟೊಮ್ಯಾಟೋನ ತೊಗೊಂಡಿದ್ದೆ. ಒಂದು ಟೊಮ್ಯಾಟೋನ ತೊಗೊಂಡು ಅದನ್ನೂ ಕೂಡ ಭಾಳ ಸಣ್ಣ ಸಣ್ಣ ರೀತಿಯಿಂದ ಹೆಚ್ಚಿಟ್ಕೊಂಡೆ. ಯಾವತ್ತೂ ನೋಡ್ರಿ ನಮ್ಗೆ ಏನು ಅವೈಲೇಬಲ್ ಇರ್ತೈತಿ ಮನೆ ಒಳಗೆ ಅದನ್ನ ತೊಗೊಂಡು ನಾವು ಅಡುಗೆ ಮಾಡ್ಬೇಕು ಅಷ್ಟೇ. ಭಾಳ ಅದಿಲ್ಲ ಇದಿಲ್ಲ ಅಂತ ಅನ್ಕೊಂಡು ಕೂತ್ಕೋಬಾರ್ದು. ಸೊ ಇಲ್ಲಿ ನಾವು ಟೊಮ್ಯಾಟೊ ಕೂಡ ಅಷ್ಟು ಸಣ್ಣ ಸಣ್ಣ ರೀತಿಯಿಂದ ಹೆಚ್ಚಿದೆ. ಅದಾದಮೇಲೆ ಒಂದು ಮೆಣ್ಸಿನ್ಕಾಯಿ ತೊಗೊಂಡೆ. ನಮಗೆ ಖಾರ ಕಡಿಮೆ ಬೇಕು. ಸೊ ಹೀಗಾಗಿ ನಾವು ಒಂದು ಮೆಣ್ಸಿನ್ಕಾಯಿನ ತೊಗೊಂಡೆ. ಸೊ ನಿಮ್ಗೆ ಎಷ್ಟು ಖಾರ ಬೇಕು ಆ ರೀತಿಯಿಂದ ನೀವು ಆ್ಯಡ್ನ ಮಾಡ್ಕೊರಿ. ಅದಾದಮೇಲೆ ಮತ್ತೆ ಒಂದು ಬೌಲ್ ತೊಗೊಂಡೆ. ಸೊ ಒಂದು ಬೌಲ್ ತೊಗೊಂಡಾಗ ಇದ್ರೊಳಗೆ ನಾನು ಏನು ಆ್ಯಡ್ ಮಾಡೀನಿ ಅಂದರೆ ಚೀಪ್ಸ್ನ ಆ್ಯಡ್ ಮಾಡೀನಿ. ಬರೀ ಒಂದೇ ಕ್ವಾಂಟಿಟಿ ಆಫ್ ಅಂದರೆ ಒಂದು ಪ್ಯಾಕೆಟ್ ಚಿಪ್ಸ್ ಅಷ್ಟೇ ತೊಗೊಂಡಿದ್ದೆ ನಾನು. ಸೊ ಅದನ್ನು ಅಷ್ಟು ಆ್ಯಡ್ ಮಾಡಿದ್ದೀನಿ. ನಿಮ್ಗೆ ಯಾವ್ದು ಚಿಪ್ಸ್ ಬೇಕೋ ಅದನ್ನು ನೀವು ಆ್ಯಡ್ ಮಾಡ್ಕೊರಿ. ಸೊ ಇದಾದಮೇಲೆ ಉಳ್ಳಾಗಡ್ಡಿನ ಆ್ಯಡ್ ಮಾಡಿದೆ, ಟೊಮ್ಯಾಟೋನ ಆ್ಯಡ್ ಮಾಡಿದೆ, ಮತ್ತು ಮೆಣ್ಸಿನ್ಕಾಯಿನ ಆ್ಯಡ್ ಮಾಡಿದೆ. ಸೊ ನೆಕ್ಸ್ಟ್ ಲಿಂಬೆಹಣ್ಣು, ಉಪ್ಪು, ಖಾರನ ಇಷ್ಟನ್ನೆಲ್ಲ ಆ್ಯಡ್ ಮಾಡಿ ಕೈಯಿಂದ ಎಲ್ಲವನ್ನು ಕಲಿಸಿದೆ. ಇದಾದಮೇಲೆ ನೋಡಿರಿ ನಮ್ಮ ಫೈನಲ್ ಲುಕ್ ಇದೆ. ಸೊ ನಿಮಗೆ ಹೆಂಗೆ ಅನ್ಸಕತ್ತೈತೆ ಅಂತ ಒಂದು ಸತ ಕಮೆಂಟ್ ಮಾಡಿ ನನಗೆ ಹೇಳ್ರಿ. ನೀವು ಟ್ರೈ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ನಂಗೆ ಇದ್ಯಾಕೋ ಖುಷಿ ಅನ್ನಿಸ್ತು. ಯಾಕಂತಂದರೆ ಸಂಜೆಗೆ ನಾವು ಕೆಲಸದಿಂದ ಆಯಿತು, ಕಾಲೇಜು, ಸ್ಕೂಲ್, ವರ್ಕಿಂದ ಬಂದಿರ್ತೀವಿ. ಸೊ ಏನಾರು ಒಂದು ಫುಡ್ ಸ್ನ್ಯಾಕ್ಸ್ ಅಥವಾ ಬೇಕಂತಿರ್ತೈತಿ. ಸೊ ಇದನ್ನು ಈಸಿಲಿ ನಿಮ್ಮ ಮನೆ ಒಳಗೂ ಮಾಡಿರಿ ಅಂತ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್